ಮಗಳೇ, ನಿನ್ ಗಂಡ ಬರೋ ಟೈಮ್ ಆಯ್ತು. ಹೋಗೋಗು ಸರ್ನ ಹೋಗ್ಬಿಟ್ಟು ಬಟ್ಟೆ ಎಲ್ಲನೂ ಬದಲಾಯಿಸ್ಕೊಂಬಿಟ್ಟು ಬಾ ಹೋಗು. ಹೋಗು ಸರ್ನ. ತಿರ್ಗಾ ಆಮೇಕಿಂದ ಇವಳು ಯಾಕಪ್ಪ ನಮ್ಮ ಮನೆಗೆ ಬಂದ್ಬಿಟ್ಟು ಅವಳು ರೋಜಾ ಅಂತ ಅನ್ಕೊಬಿಡ್ತಾನೆ. ನಿನ್ ಗಂಡಂತಾಗೆ ಈಗ ಏನು ನಿಜ ಹೇಳಿದ್ವಲ್ಲ, ಅದಕ್ಕೆ ನೀನು ಆಮೇಲೆ ತಪ್ಪಾಗಿ ತಿಳ್ಕೊಬಿಡ್ತಾನೆ. ಹೋಗ್ಬಿಟ್ಟು ರಾಣಿ ಬಟ್ಟೆ ನೀ ಹಾಕೊಂಬಿಟ್ಟು ಬಾ ಹೋಗು. ಇನ್ನೇನು ಅವ್ನು ಬರೋ ಹೊತ್ತಾಯ್ತು, ಸುಮ್ಕೇನೆ ಬಂದು ಇಲ್ದಿರೋ ತಲೆ ಎಲ್ಲನೂ ತಿಂದ್ಬಿಡ್ತಾನೆ. ಏ ಅಮ್ಮ, ನಿನಗೆ ಗೊತ್ತಿಲ್ಲ ಕಣಮ್ಮ, ನನ್ನ ಗಂಡ ಬದಲಾಗೋಗ್ಬಿಟ್ಟವನೇ ಕಣಮ್ಮ. ನಾನು ನನ್ನ ರಾಣಿ ಅಲ್ಲ ಅಂತ ಗೊತ್ತಿಲ್ವಲ್ಲ ಅವನಿಗೆ. ನನ್ನ ರೋಜಾ ಅಂತ ತಿಳ್ಕೊಂಡು ಬಂದ್ಬಿಟ್ಟು ನನಗೆ ನಾನು ಹೆಂಡ್ತಿನೇನಿಯ ಮುಖ್ಯ, ನನಗೆ ನಾನು ಹೆಂಡ್ತಿನೇನಿಯ ಪಿರಾಣ, ನನಗೆ ನಾನು ಹೆಂಡ್ತಿ ಅಂದ್ರೇನೇನಿಯ ಇಷ್ಟ. ಅವಳು ಬಿಟ್ಬಿಟ್ಟು ನಂಗೆ ಬೇರೆ ಯಾರೂ ಇಷ್ಟ ಆಗಕ್ಕಿಲ್ಲ. ಹಂಗೆ ಹಿಂಗೆ ಅಂತೇಳ್ಬಿಟ್ಟು ನನ್ನ ಮುಂದೆನೇನಿಯ ಬಂದ್ಬಿಟ್ಟು ಹೇಳ್ದ ಗೊತ್ತಾ ಕಣಮ್ಮ. ನಾನೇ ಅವನ ಹೆಂಡ್ತಿ ಅಂತೇಳ್ಬಿಟ್ಟು ಗೊತ್ತಿರಲಿಲ್ವಲ್ಲ, ಅದಕ್ಕೆ ಅವನೇನಿಯ ಬಂದ್ಬಿಟ್ಟು ಎಲ್ಲನೂ ಹೇಳ್ದ ಗೊತ್ತೇನಮ್ಮ. ಹೌದೇ ಕಣಮ್ಮ, ಪಾಪ ಕಣಮ್ಮ ನನ್ನ ಗಂಡನ ಎಷ್ಟು ಅಂತ ನಾನು ಕಾಡಿಸ್ಲಿ ಕಣಮ್ಮ. ಹಿಂಗೆ ನೆನೆಯ ಅವನು ಬದಲಾಗೋಗ್ಬಿಟ್ಟವನು. ಇವಾಗ ನನ್ನ ಗಂಡ ಭಾಳ ಬದಲಾಗೋಗ್ಬಿಟ್ಟವನೇ. ಅದಕ್ಕೆ ನಾನೇನು ಅನ್ಕೊಂಡಿವ್ನಿ ಅಂತ ಹೇಳಿದ್ರೆ, ನಾನು ಎಲ್ಲ ನಿಜನೂ ಹೇಳ್ಬಿಡೋಣ. ನಾನೇನಿಯ ರೋಜಾ, ನಾನೇನಿಯ ರಾಣಿ, ಇಬ್ರು ನಾನೇ ಅಂತ ಹೇಳ್ಬಿಡಣಿ ಅಂತ ಹೇಳ್ಬಿಟ್ಟು ಅನ್ಕೋತಾ ಇವ್ನಿ. ಅದಕ್ಕೆ ಏನಿಯ ಈ ಬಟ್ಟೆ ಹಾಕೊಂಡು ಏನಿಯ ನಿಂತಿರೋದು ನಾನು. ಲೇ, ನಿನ್ ಗಂಡು ನಂಬಕಾಯ್ತದೇನೆ? ಎಷ್ಟು ಆಲಿ ಕುದ್ರೂ ಅವು ಬಿಸಾಕಕ್ಕದೇನ ಅಂತ చెప్ತದೇನೆ. ಬ್ಯಾಡ ಕಣ್ಲೆ ಮಗಳೇ, ಬ್ಯಾಡ. ನಿನ್ನ ಗಂಡಂಗೆ ಮಾತ್ರ ನೀನೇನಿಯಾ ರಾಣಿ, ನೀನೇನಿಯಾ ರೋಜಾ ಅಂತ ಹೇಳ್ಬಿಟ್ಟು ಹೇಳೋದೇನಿಯ ಬೇಡ. ಸುಮ್ಕಿರು. ಇವಾಗ ಏನಾಗೈತೆ, ಎಲ್ಲ ಸಂದಕೈತಾನೆ. ಈಗ ಹೇಳ್ಬಿಟ್ಟು ಏನಾಯ್ತದೆ ಹೇಳು? ಏನಾಯ್ತದೆ? ಅಯ್ಯೋ, ನಿಂಗೇನು ಗೊತ್ತಾಗಕ್ಕಿಲ್ಲ. ಈಗ ಹೇಳಿದ್ರೇನು ಬಿಟ್ರೇನು, ಈಗೆಲ್ಲ ನೀನು ಹೇಳಕ್ಕೆ ಹೋಗ್ಬೇಡ. ನನ್ನ ಮಾತು ಕೇಳು. ನಾನು ಬೇಡ ಅಂತ ಹೇಳಿದ್ನಲ್ಲ. ತಾಯಿ ಯಾವತ್ತಿದ್ರು ಮಕ್ಕಳು ಒಳ್ಳೇದಕ್ಕೆ ಏನಿಯ ಹೇಳೋದು. ನಾನು ಇನ್ನು ಒಳ್ಳೇದಕ್ಕೆ ಏನಿಯ ಹೇಳ್ತಾ ಇರೋದು. ಬಾಯಿ ಮುಚ್ಕೊಂಡು ಬಿದ್ದಿರು. ಬ್ಯಾಡ ಅಂತಂದ್ಮೇಲೆ ಬ್ಯಾಡ ಅಷ್ಟೇ ಏನಿಯ, ಬಿಟ್ಬಿಡು. ಏ ಸುಮ್ಕಿರಮ್ಮ, ನಿನ್ಗೇನು ಗೊತ್ತಾಗಕ್ಕಿಲ್ಲ. ನನ್ನ ಗಂಡ ಪೂರ್ತಿ ಬದಲಾಗವನೆ ಅಂತ ಹೇಳ್ಬಿಟ್ಟು ನನಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತೇ ಇಲ್ಲ. ಸುಮ್ಕಿರ್ ನೀನು. ಪೆದ್ಮುಂಡೆ ಹಿಂಗೆ ಮಾಡೇನಿಯ ನೀನು. 10 ಎಕರೆ ಹೊಲ ಕಳ್ಕೊಂಡಿದ್ದು, 10 ಎಕರೆ ಹೊಲ ಕಳ್ಕೊಂಡು ಬೀದಿಗೆ ಬಿದ್ದಿದ್ದು. ನಾನು ಬುದ್ಧಿವಂತೆ ಆಗಿರೋದಕ್ಕೆ ಆಸ್ತಿ ಎಲ್ಲ ಇವಾಗ ನನ್ನ ಹೆಸರನ್ನಾಗಿರೋದು. ಆ ಪೊದ್ದು ಏನನ್ನ ಮದ್ಯಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ 10 ರೂಪಾಯಿ ಆಸ್ತಿ ನಿನ್ನ ಕೈಲಿ ಸಿಗ್ತಾ ಇರಲಿಲ್ಲ. ಪಾಪ ಹುಡುಗಿ ಪೊದ್ದಿ ಅದು ಇದು ಮಾಡಿ ಯಾರು ಕೈ ಕಾಲು ಹಿಡಿದು ಎಲ್ಲ ಸಹಾಯನೂ ಕೇಳಿ ಮಾಡಿ ಆಮೇಕಿಂದ ನಿನಗೆ ಅಂತ ಹೇಳ್ಬಿಟ್ಟು ಇದು ಮಾಡಿಕೊಟ್ಟಿರೋದವಳು. ಕುಂತ್ಕಳೆ. ಓಹೋ, ಇವಳೇನು ದೊಡ್ಡದಾಗ ಕಿಸಿದ್ಬಿಟ್ಟವಳೆ ನಂಗೆ ಹೇಳ್ತಾಳೆ. ನನ್ನ ಮಾತು ಕೇಳು. ನಿನ್ನ ಗಂಡ ಈ ಜನ್ಮದಾಗ ಬದಲಾಗಿಲ್ಲ. ಏನೋ ಕಿಲಾಡಿ ಆಟ ಆಡಿ ಏನೋ ನಾಟಕ ಮಾಡ್ತಿದ್ದಾನೆ ಅಂತ ಅನ್ನಿಸ್ತದೆ. ಅವ್ನಿಗೆಲ್ಲ ಹೇಳೋಂಥ ಅವಶ್ಯಕತೆ ಏನೈತೆ? ಈಗ ನೀನು ಸಂಸಾರ ಸಂದಕ್ಕೆ ಹೋಯ್ತಾ ಇದ್ದಾನೆ. ಹೋಗು, ನಿನ್ನ ಮಗನ ಸ್ಕೂಲಿಗೆ ಸೇರ್ಸೋದಕ್ಕೆ ನೋಡು. ಅದು ಬಿಟ್ಬಿಟ್ಟು ಹಿಂಗೆ ಕುಂತ್ಕೊಂಡು ನನ್ನ ಗಂಡ ಒಳ್ಳೇನು ಅಂತ ಮಾತ್ರ ಅನ್ಕೋಬೇಡ ನೀನು. ಇವಳು ಯಾಕೆ ಇದೇ ವೇಸ್ತಾಗೆ ಹೇಳಲ್ಲ? ಏನಾದರೂ ನಾನೇನಿಯ ರಾಣಿ, ನಾನೇನಿಯ ರೋಜ್ ಅಂತ ಹೇಳ್ಬಿಡ್ತಾಳೆ ಏನು? ನನಗೆಲ್ಲ ವಿಷಯ ಮೊದಲೇ ಗೊತ್ತು. ಆದರೆ ಒಂಚೂರು ಆಕ್ಟಿಂಗ್ ಮಾಡ್ಬಿಡ್ತೀನಿ, ನೋಡ್ತಾ ಇರು. ಲೇ, ಕಿತ್ತೋದು ಮನೆಯಳಿ ನನ್ನ ಸಂಸಾರನ ಬೀದಿಗೆ ತಂದಿರೋ ಬೀದಿ ನಾಯಿ ನೀನು. ಲೇ ಬೀದಿ ನಾಯಿ, ಯಾಕೆ ಬಂದೆ? ನನ್ನ ಹೆಂಡ್ರು ರಾಣಿ ಏನಾರ ನೋಡ್ಬಿಟ್ರೆ ನೀನು ಅಷ್ಟೇ ನೀ ಕತೆ ಮುಗಿಸ್ಬಿಡ್ತಾಳೆ. ನೀನು ಯಾಕೆ ಬಂದೆ ಮನೆಯಳಿ? ನನ್ನ ಸಂಸಾರ ನಾಳೆಗಿಡ್ಬೇಕೆ ಅಂತ ನೀ ಬಂದ್ಬಿಟ್ಟೆ ನೀನು. ನೋಡ್ದಮ್ಮ, ನನ್ನ ಕಂಡ್ರೆ ಇವಾಗ ಎಷ್ಟಿಷ್ಟ ನನ್ನ ಗಂಡಂಗೆ ಅಂತ ಹೇಳ್ಬಿಟ್ಟು ನಾನು ರೋಜಾ ಅಂತ ಅನ್ಕೊಂಡು ನೋಡಮ್ಮ ಹೆಂಗೆ ಆಡ್ತಾವನೆ ಅಂತ ಹೇಳ್ಬಿಟ್ಟು ನೋಡಮ್ಮ ನೀನು. ಏನೇ ನಾಟಕನೂ ಆಡ್ತಿರ್ಬೋದಲ್ವೇನೆ? ನಾಟಕ ಅಲ್ಲ ಕಣಮ್ಮ, ನಿಜನೇ ಕಣಮ್ಮ, ನಾಟಕ ಅಲ್ಲ. ಇನ್ನು ಏನು ಹಾಳು ಮಾಡಬೇಕು ಅಂತ ಅನ್ಕೊಂಡಿದ್ಯೆ? ಇನ್ನು ಏನು ಹಾಳು ಮಾಡಿ ನನ್ನ ಬುಡು ನಾಶನ ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಬೊಗಳು ಏನು ಬುಡು ನಾಶನ ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ನನ್ನ ಸಂಸಾರ ಕುಳಿ ಹಿಂಡ್ಬಿಟ್ಟೆ, ನನ್ನ ಆಸ್ತಿ ಎಲ್ಲ ಕಿತ್ಕೊಬಿಟ್ಟೆ. ಈಗ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲೂ ಎಲ್ಲ ನನ್ನ ಹೆಂಡ್ರಿಗೆಲ್ಲ ಏನೇನು ತಲೆ ಕೆಡಿಸ್ಬಿಟ್ಟು ನನ್ನ ಹೆಂಡ್ರನ್ನ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ನಾನು ಹಂಗೆ ಅನ್ಕೊಂಡ್ರದು. ನಿನ್ನೂ ನೀನು ಹೆಂಡ್ರನ್ನ ದೂರ ಮಾಡಿಬಿಟ್ಟು ನಾನು ಅವಳಿಗೇನ ಸಂದಕ್ಕಿದ್ದೀನಲ್ವಾ, ಅದಕ್ಕೆ ನನ್ನೇ ನಿನ್ನ ಮದುವೆ ಮಾಡ್ಕೋಬೇಕು. ಇವಾಗ ನೀನು ಹೆಂಡ್ರು ಏನು ಸಂದಕ್ಕಿಲ್ಲ, ನಾನೇ ಸಂದಕ್ಕಿರೋದು. ಎಷ್ಟು ಸಂದಕ್ಕಿದ್ದೀನಿ ನೋಡಿ ನಾನು. ನನಗಿನ್ನ ಹುಡುಗಿ ಬೇಕಾ ನಿನಗೆ? ಲೇ, ಇನ್ನು ಎಂಥ ಹೀರೋಯಿನ್ ಬಂದ್ರು ನನ್ನ ಹೆಂಡ್ರ ಮುಂದೆ ವೇಸ್ಟ್ ಏನಿಯಾ. ನನ್ನ ಹೆಂಡ್ರು ದೇವತೆ ಇದ್ದಂಗೆ. ಇವತ್ತೇನೋ ನನಗೂ ನನ್ನ ಹೆಂಡ್ರಿಗೂ ಆಗದೆ ಇರ್ಬೋದು, ಆದರೆ ಮುಂದೊಂದು ದಿನ ನಾನು ಏನು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಬಿಟ್ಟು ಎಲ್ಲನೂ ಒಳ್ಳೇದಾಯ್ತದೆ, ಎಲ್ಲ ಒಳ್ಳೇದು ಮಾಡ್ತಾಳೆ ನೋಡು. ನೀನು ಸುಮ್ಮನೆ ಇಲ್ಲಿಂದ ತೊಳಗ್ಬಿಡು. ನನಗಂತೂ BP ರೈಸ್ ಮಾಡಿಸ್ಬಿಟ್ಟು ನೀನು ತಲೆ ಕೆಡ್ಸಕ್ಕೆ ಹೋಗ್ಬೇಡ. ನೀನು ಹೊಂಟೋಗ್ಬಿಡಿಲಿಂದ. ಅತ್ತೆ ಕಳ್ಸತ್ತೆ ಇವಳನ್ನ ಈಚೆ ಕಡೆ. ನನ್ನ ಹೆಂಡ್ರನ್ನ ಬಂದ್ಬಿಟ್ಟು ನೋಡ್ಬಿಟ್ರೆ ತಿರು ನನ್ನ ಮೇಲೆ ಅನುಮಾನ ಪಟ್ಬಿಟ್ಟು ಆಮೇಕಿಂದ ನನ್ನೂ ಜೊತೆಗಿರಿಸ್ಕೊಳಕ್ಕಿಲ್ಲ. ಅತ್ತೆ ಕಳ್ಸತ್ತೆ ಇವಳನ್ನ. ಅಮ್ಮ, ಈಗಾದ್ರೂ ನಂಬ್ತೀಯಾ? ಈಗಾದ್ರೂ ಅರ್ಥ ಮಾಡ್ಕತ್ತೀಯಾ? ನೋಡು, ನನ್ನ ಗಂಡ ಎಷ್ಟು ಬದಲಾಗವನೆ ಅಂತ ಹೇಳ್ಬಿಟ್ಟು ಈಗಾದ್ರೂ ಅರ್ಥ ಮಾಡ್ಕ. ನನ್ನ ಗಂಡ ಪೂರ್ತಿಯಾಗಿ ಬದಲಾಗೋಗ್ಬಿಟ್ಟವನು ಇವಾಗ. ನೋಡ್ದ ನಾನು ಅಂದರೆ ಎಷ್ಟು ಇಷ್ಟಪಡ್ತಾನೆ ಅಂತ ಹೇಳ್ಬಿಟ್ಟು. ಅಮ್ಮ, ನಿಂಗೇನು ಅರ್ಥ ಆಯ್ತಿಲ್ಲ. ಈಗ ನಿಜ ಹೇಳಿದ್ರಾಗ ಏನೂ ಇಲ್ಲ. ಇನ್ಮೇಲೆ ನಾನು ಇದೇ ವೇಸ್ದಾಗೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ನಾನು ನನ್ನ ಗಂಡ ನಮ್ಮ ಮನೆಯಾಗೆ ಇಬ್ಬರು ಸುಖವಾಗಿ ಸಂತೋಷವಾಗಿರ್ತೀವಿ. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ. ಈಗಾದ್ರೂ ನಿಂಗೆ ನಂಬಿಕೆ ಬಂತ ನಿಂಗೆ? ಈ ಲೋಪರ್ ಮೇಲೆ ನನಗೆ ಯಾವತ್ತೂ ನಂಬಿಕೆ ಬರೋಕ್ಕಿಲ್ವೇ? ಹೋಗಮ್ಮ ಸುಮ್ಕೆ ನೀನು. ಏನೇನ ಮತ್ತೆ ಗುಸಪಿಸ ಅಂತ ಹೇಳ್ತಾ ಇದೀಯಾ? ನಮ್ಮ ಮತ್ತೆ ನಿನ್ನ ಮಾತೆಲ್ಲ ನಂಬಕ್ಕಿಲ್ಲ ಬಿಡು. ನೀನು ಏನು ಹೇಳಿದ್ರು ನಂಬಕ್ಕಿಲ್ಲ. ನೀನು ಏನು ಹೇಳಿದ್ರು ಎಂಥದ್ರು ನಂಬಕ್ಕಿಲ್ಲ. ರೀ ಏನೇ ನನ್ನೇ ರೀ ಅಂತ ಕರಿತಾ ಇದೀಯಾ? ನಾನೇನು ನಿನ್ನ ಗಂಡನೇ ರೀ ಅಂತ ಕರಿಯಕ್ಕೆ? ನಾನು ನಿನ್ನ ಗಂಡನ? ಹ್ಞೂ ರೀ, ನೀವೇ ನನ್ನ ಗಂಡ.
ಅಯ್ಯೋ 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 ನನ್ನ ಹೆಂಡತಿ ಜೊತೆ ನಾನು ಸುಖವಾಗಿದ್ದೀನಿ. ನನ್ನ ಹೆಂಡತಿನ ದೂರ ಮಾಡಕ್ಕೆ ಅಂತ ನೀನು ಬಂದ್ಬಿಟ್ಟಿರೋ ರಾಕ್ಷಸಿ ನೀನು. ಇದೇನೇ ಬಂದ್ಬಿಟ್ಟು ನೀನು ಹೆಂಡತಿ ಅಂತ ಹೇಳ್ತಾ ಇದೀಯಾ? ನನ್ನ ಹೆಂಡತಿಯನ್ನ ಕೇಳಿಸ್ಕೊಳ್ಳು ಅಂತಂದ್ರೆ ನನ್ನನ್ನು ಪರ್ಕೆ ಒಳಗಿಂದ ಹೊಡೆದ್ಬಿಟ್ಟು ಈಚೆ ಕಡೆಗೆ ಹಾಕ್ಬಿಡ್ತಾಳೆ. ನಾನು ಹೆಂಡ್ರಿಲ್ಲ ನಾನು ಆಳ್ಬಾಬಿ ಬಿದ್ಬಿಟ್ಟು ಸತ್ತೋಗ್ಬಿಡ್ತೀನಿ. ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಲ್ಲೇ. ನೋಡು ಸುಮ್ಕೆನಿಯ ಹೊಂಟೋಗ್ಬಿಡು. ಅತ್ತೆ ಇವಳು ಹೇಳೋ ಮಾತೇನು ನಂಬೇಡ್ರಿ. ನನಗೂ ಇವಳಿಗೂ ಯಾವ ಸಂಬಂಧನೂ ಇಲ್ಲ. ಇವಳ ಹತ್ರ ನನಗೆ ಯಾವ ಸಂಬಂಧನೂ ಇಲ್ಲ. ಬಿಟ್ಬಿಡಿ ಇವಳನ್ನ ಕಳಿಸ್ಬಿಡಿ ಈಚೆ ಕಡೆಗೆ. ರೀ, ನಿಮ್ಮ ಹತ್ರ ನಾನೊಂದು ನಿಜ ಹೇಳಬೇಕು. ನಾನು ತುಂಬ ದಿನದಿಂದ ಒಂದು ನಿಜನ ಮುಚ್ಚಿಕೊಂಡ್ಬಿಟ್ಟಿದ್ದೆ. ಯಾಕಂದರೆ ನೀವು ತುಂಬಾ ಕೆಟ್ಟವರಾಗಿದ್ರಿ ಅವಾಗ. ನೀವೇನೂ ಸರಿನೇ ಇರಲಿಲ್ಲ. ತುಂಬ ಕೆಟ್ಟವರಾಗೋಗ್ಬಿಟ್ಟಿದ್ರಿ. ಅದಕ್ಕೆ ನಾನು ಒಂದು ನಿಜ ಹೇಳಬೇಕಿತ್ತು. ಏನು ಅಂತ ಹೇಳಿದ್ರೆ ರೀ, ನೀವೇನು ಯೋಚನೆ ಮಾಡಬೇಡಿ. ರೋಜಾನೇ ರಾಣಿ, ರಾಣಿ ನೆನೆಯ ರೋಜಾ. ಅಂದರೆ ನಾನೇ ನಿಮ್ಮ ಹೆಂಡ್ತಿ ರಾಣಿ. ಒಂಚೂರು ಮೇಕಪ್ ಮಾಡ್ಕೊಂಡು ಪೊದ್ದು ಈ ದೆಯ್ಯ ಇತ್ತು. ಆ ದೆಯ್ಯ ಸಹಾಯದಿಂದ ಈ ವೇಸ್ ಹಾಕೊಂಡ್ರೆ ನಿಮಗೆ ನಾನು ಯಾರು ಅಂತ ನನಗೆ ಗೊತ್ತಾಗಬಾರ್ದು. ಹಂಗೆ ಹೋಗ್ಬಿಡ್ತಾ ಇದ್ದೆ. ಈ ವೇಸಕ್ಕೆ ನಿಮಗೆ ಗೊತ್ತೇ ಆಯ್ತಾ ಇರಲಿಲ್ಲ. ಅದಕ್ಕೆ ನಿಮ್ಮ ಮುಂದೆ ನಾನೇ ನೆನೆಯ ಅವತ್ತಿಂದನೂ ಎಲ್ಲನೂ ನಾನೇ ನಿಮ್ಮ ಮುಂದೆ ರೋಜಾ ಅಂತ ಆಕ್ಟಿಂಗ್ ಮಾಡಿದ್ದು. ಹಾಗೆ ನೆನೆಯ ಆಸ್ತಿ ಎಲ್ಲನೂ ಏನು ಚಿಂತೆ ಮಾಡಬೇಡಿ. ಯಾವಳ ಹೆಸ್ರಿಗೂ ಹೋಗಿಲ್ಲ. ಎಲ್ಲನೂ ನನ್ನ ಹೆಸ್ರನಾಗೆ ಐತೆ. ನಿಮ್ಮ ಆಸ್ತಿ ಎತ್ತು ಓಡೋಗಿಲ್ಲ. ಗೊತ್ತೇ ಮನೆಯಾಳಿ ಗೊತ್ತು. ಆದರೆ ನಿನ್ನ ಮುಂದೆ ಆ್ಯಕ್ಟಿಂಗ್ ಮಾಡಬೇಕಲ್ಲ, ಮಾಡ್ತೀನಿ. ಅಯ್ಯೋ, ಇದೇನು ಹೇಳ್ತಾ ಇದೀಯ ನೀನು? ನೀನು ರಾಣಿ, ನೀನು ನಂಬಕ್ಕೆ ಆಯ್ತಿಲ್ಲ ನನಗೆ. ಹೌದು ರೀ, ನಾನೇ ರಾಣಿ. ನಿಮಗೆಲ್ಲ ನಾನು ಒಳ್ಳೆ ಗುಗ್ಗು ಥರ ಕಾಣಿಸ್ತಾ ಇದ್ನಲ್ವಾ? ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಕಾಣಿಸ್ಬೇಕಲ್ಲ. ಅದಕ್ಕೆ ನಾನು ಇಂಥ ವೇಷ ಎಲ್ಲ ಹಾಕ್ಕೊಂಡು ಪೊದ್ದಿ ಹಾಗೆ ಇನ್ನೊಂದು ಫ್ರೆಂಡು ಎಲ್ಲ ನಂಗೆ ತುಂಬಾ ಸಹಾಯ ಮಾಡಿದ್ರು. ನೀವೇನು ಯೋಚನೆ ಮಾಡೋಕೆ ಹೋಗ್ಬಿಡಿ. ಆಸ್ತಿ ಎಲ್ಲ ಇವಾಗ ನನ್ನ ಹೆಸರಿನಾಗೆ ಐತೆ. ಅಯ್ಯೋ, ನೀನು ಹೇಳ್ತಾ ಇರೋದಲ್ಲ ನಿಜನೇನಾ? ಹ್ಞೂ ರೀ, ನಾನು ಯಾಕ್ರಿ ಸುಳ್ಳು ಹೇಳಿ? ನಾನು ಹೇಳ್ತಾ ಇರೋದೆಲ್ಲ ನಿಜನೇನೆ. ನಾನು ನೀವು ಇವಾಗ ಈ ಗಂಡ ಹೆಂಡ್ತಿನೇನೆ. ನಿಮ್ಗೆ ಯಾವ ಥರ ನಾನು ಇರಬೇಕು ಅಂತ ಅನ್ಸುತ್ತೋ ನಾನು ಹಂಗೆ ಇರ್ತೀನಿ. ಈ ವೇಸ್ದಾಗಿರೋ ಅಂದರೆ ಈ ವೇಸ್ದಾಗೆ ಇರ್ತೀನಿ. ಇಲ್ಲ ನಾನು ರಾಣಿ ವೇಸ್ದಾಗಿರ್ಬೇಕು ಅಂದರೆ ಅದ್ರಾಗೇನೇ ಇರ್ತೀನಿ. ನೋಡಿ, ನೀವೆಲ್ಲ ನನಗೆ ಮೋಸ ಮಾಡಿಬಿಟ್ರಲ್ವಾ? ಅದಕ್ಕೆ ನೀವು ಕೋಪಕ್ಕೆ ನಾನು ಹಿಂಗೆಲ್ಲ ಮಾಡಿಬಿಟ್ಟೆ. ಅಷ್ಟು ಬಿಟ್ಬಿಟ್ರೆ ನಿಮ್ಮ ಯಾಳು ನಂಗೆ ಯಾವ್ದು ಬೇಸನೂ ಇಲ್ಲ. ನೀವಂದರೆ ನಂಗೆ ಬೋ ಇಷ್ಟ ಕಣ್ರಿ. ಅಯ್ಯೋ, ನನಗೂ ಅಷ್ಟೇ. ನೀನು ಅಂದರೆ ಬೋ ಇಷ್ಟ. ಸದ್ಯ ನನಗೂ ಟೇಮ್ ಸರಿಲ್ಲ. ಹೆಂಗೆಂಗೋ ಆಡ್ಬಿಟ್ಟು ಜೀವನ ಏನಿಯ ನಾಶ ಮಾಡ್ಕೊಬಿಟ್ಟೆ. ಈಗ ನನಗೆ ಸಮಾಧಾನ ಆಯ್ತೈತೆ. ಈಗ ನನಗೋಸಿ ಸಮಾಧಾನ ಆಯ್ತೈತೆ. ನೀನೇ ನನ್ನ ಹೆಂಡತಿ ಅಂತ ಗೊತ್ತಾದ್ಮೇಲೆ ಇನ್ನೂ ಖುಷಿ ಆಗ್ತೈತೆ. ನೋಡು, ಹಿಂದೆ ಮಾಡಿರೋ ವಿಷಯಕ್ಕೆಲ್ಲ ನಾನು ಕ್ಷಮೆ ಕೇಳ್ತೀನಿ. ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನಾನು ನೀನು ಸಂದಕೇನೇ ಇರೋಣ. ಆ ಆಸ್ತಿಗಿಂತ ನೀನೇ ಹೆಚ್ಚು ಅಂತ ಹೇಳ್ಬಿಟ್ಟು ನಂಗೆ ಚೆನ್ನಾಗಿ ಗೊತ್ತಾಯಿತು. ಆ ಆಸ್ತಿ ಪಾಸ್ತಿ ಎಲ್ಲ ಕಟ್ಕೊಂಡು ಏನು ಮಾಡ್ಬೇಕು ಹೇಳಿ? ನನಗೆ ಆಸ್ತಿನೂ ಬೇಡ, ಪಾಸ್ತಿನೂ ಬೇಡ. ನಂಗೆ ನೀನು ಇದ್ಬಿಟ್ರೆ ಸಾಕು. ನಿನ್ನ ಹೆಸರಿನಾಗಿದ್ರೇನು ನನ್ನ ಹೆಸರಿನಾಗಿದ್ರೇನು ಆಸ್ತಿ. ಸದ್ಯ ಊರು ಜನ ಎಲ್ಲನೂ ಆಡ್ಕೊಂಡು ಹೋಗ್ತಾ ಇದ್ರು. ಯಾವಳೋ ಮೂರನೇಳು ಕಟ್ಕೊಬಿಟ್ಟವ್ರೆ ಅಂತ ಹೇಳ್ಬಿಟ್ಟು. ಇವಾಗ ನೀನೇ ನನ್ನ ಹೆಂಡತಿ ಅಂತ ಗೊತ್ತಾಗ್ಬಿಟ್ರೆ ಊರು ಜನ ಎಲ್ಲನೂ ಎಷ್ಟು ಸಮಾಧಾನ ಮಾಡ್ಕೊಂಡು ಇದು ಮಾಡ್ತಾರೆ ಅಂತಂದರೆ, ಅಪ್ಪ ಒಳ್ಳೆ ಕೆಲಸನೇ ಮಾಡಿದ್ಯಾ. ನನ್ನ ಕಣ್ಣು ತೆರೆಸ್ಬಿಟ್ಟೆ ನೀನಂತೂ. ನಂಗೆ ಒಳ್ಳೆ ಬುದ್ಧಿ ಬರಂಗೆ ಮಾಡ್ಬಿಟ್ಟಿದ್ಯಾ ರಾಣಿ. ನೀನು ಬಿಟ್ಬಿಟ್ಟು ನೀನು ಯಾವತ್ತೂ ಹೋಗಿಲ್ಲ. ಇನ್ನು ನೀನು ಯಾವತ್ತೂ ಹೋಗಿಲ್ಲ. ನಾನು ಅಷ್ಟೇ ರೀ, ನಿಮ್ಮನ್ನು ಬಿಟ್ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ. ನೀವಂದ್ರೆ ನೀನು ನಂಗೆ ಪಿರಾಣ. ನೀವಂದ್ರೆ ನಂಗೆ ಇಷ್ಟ. ನೀವು ಇಷ್ಟೊಂದು ಬದಲಾಗಿರೋದು ನೋಡಿ ನಂಗೆ ಭಾಳ ಖುಷಿ ಆಯ್ತೈತೆ. ಭಾಳ ಅಂದರೆ ಭಾಳ ಖುಷಿ ಆಯ್ತೈತೆ ರೀ. ನಮ್ಮ ಮನೆಗೆ ಹೋಗೋಣ. ಇನ್ಮೇಲೆ ನಾನು ನೀವು ಅಲ್ಲೇ ಇರೋಣ. ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತಲೇ ನಾನು ಇಷ್ಟೆಲ್ಲ ನಾಟಕ ಮಾಡಿದ್ದು. ನಿಮಗೆಲ್ಲ ಚೆನ್ನಾಗಿ ಬುದ್ಧಿ ಕಲ್ತ್ಬಿಟ್ಟಿದ್ರಲ್ಲ. ಇನ್ನೇ ನಿಮಗೆ ಬುದ್ಧಿ ಕಲಿಸೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದೆ ರೀ. ಈ ಥರ ವ್ಯಸ್ತ ಯಾಕಿದ್ದೀರಾ? ಹೋಗಿ ಮಾಮೂಲಿ ನಿಮ್ಮದು ಸಾವುಕಾರ ಥರದ ಬಟ್ಟೆ ಹಾಕೊಂಬಿಟ್ಟು ಬನ್ನಿ. ಅದ್ರಾಗೆ ನೀವು ಬೊಂಬಾಟ ಕಾಣಿಸ್ತೀರಾ. ಆಯ್ತು ಹಾಕೊಂಬಿಟ್ಟು ಬರ್ತೀನಿ. ಕೊನೆಗೂ ನನಗೆ ಕ್ಷಮಿಸ್ಬಿಟ್ಟಲ್ಲ ನೀನು, ಅಷ್ಟೇ ಸಾಕು. ಇನ್ಮೇಲೆ ಅನ್ಯೋನ್ಯವಾಗಿ ಸಂಡಕ್ಕಿರೋಣ. ಹ್ಞೂ ಆಯ್ತು ರೀ. ಇರು, ಹೋಗ್ಬಿಟ್ಟು ಬಟ್ಟೆ ಬದಲಾಯಿಸ್ಕೊಂಡು ಸಾವುಕಾರನ ಥರ ಬರ್ತೀನಿ. ಆಮೇಕಿಂದ ನಾನು ನೀನು ಇಬ್ರು ನಮ್ಮ ಮನೆಗೆ ಹೊಂಟೋಗೋಣ. ಊರಿಗೆ ಹೋಗ್ಬಿಟ್ಟು ಅಲ್ಲೇ ನಮ್ಮ ಮಗನೂ ಕರ್ಕ ಎಲ್ಲ 3 ಜನನೂ ಹೋಗ್ಬಿಟ್ಟು ಸುಖವಾಗಿ ಸಂಸಾರ ಮಾಡ್ಕೊಂಡಿರೋಣ. ಹ್ಞೂ ಸರಿ ರೀ, ಆಯಿತು ಅಮ್ಮ. ಇನ್ಮೇಲೆ ನಾವು ಖುಷಿಯಾಗಿರ್ತೀವಿ. ನಂಗೆ ಯಾಕೋ ನೀನು ಮಾಡಿ ಸರಿ ಅಂತ ಅನ್ನಿಸ್ತಾನೆ ಇಲ್ಲ. ನೀನೇನೋ ತೆಪ್ಪು ಮಾಡಿದೆ ಅಂತ ಅನ್ನಿಸ್ತಾಯ್ತು ನನಗಂತೂ. ನೀನು ಶಾನೆ ತೆಪ್ಪು ಮಾಡಿಬಿಟ್ಟೆ ನೀನಂತೂ. ಯಾಕೆ ಕೇಳೋಕೋದೆ? ಪೊದ್ದಿನ ಒಂದು ಮಾತು ಕೇಳ್ಬೋದಿತ್ತಲ್ಲ. ಇಷ್ಟೆಲ್ಲ ಸಹಾಯ ಮಾಡಿರೋ ಪೊದ್ದಿನೇ ನಿನ್ನ ಮಾತು ಕೇಳ್ದಿದ್ದಂಗೆ ನೀನೇ ನಿರ್ಧಾರ ತಗೊಬಿಟ್ರೆ ಹೆಂಗೆ? ಒಂದು ಕಿತ್ತಾವಳನ್ನು ಕೇಳಬೇಕಿತ್ತು ನೀನು. ಸುಮ್ಕಿರಮ್ಮ, ಪಾಪ ಅವ್ರನ್ನ ಯಾವಾಗ ಕೇಳೋಕ್ಕಾಯ್ತದ? ಈಗೆಲ್ಲ ನನಗೂ ಗೊತ್ತಾಗೈತೆ ಹೆಂಗಿರ್ಬೇಕು ಹೆಂಗೆ ಮಾಡಬೇಕು ಅಂತ. ನೀನು ಅವಳ ಹತ್ರ ಕೇಳೋಂಥದ್ದು ಏನು ಬಿಡಮ್ಮ. ಅಯ್ಯೋ, ನಿನಗೇನು ಅರ್ಥ ಆಯ್ತಾಯ್ತೋ ಬಿಡ್ತಾಯ್ತೋ? ನೀನು ಹೇಳೋದು ಒಂದೂ ಗೊತ್ತಾಯ್ತಿಲ್ಲ. ನೀನು ಸುಮ್ಕೆ ಹೋಗು, ನೀನೇನು ಟೆನ್ಷನ್ ತಗೋಬೇಡ. ನನ್ನ ಗಂಡನ ಜೊತೆ ನಾನು ಆರಾಮಾಗಿರ್ತೀನಿ. ನನಗೆ ಯಾಕೋ ನಾನು ಒಳಗೆ ಸೊರೋಗವನಿ ಅಂತ ಅನ್ನಿಸ್ತಾನೆ ಇಲ್ಲಪ್ಪ. ಏನೋ ಮಾಡಿತ್ತನ್ಕೊಂತ್ರಿ ಕೆಲಸನೇ. ಥೂ, ನನ್ನ ಮಗಳು ಜೀವನ ಹೆಂಗೋ ಪೊದ್ದಿ ಸೊರ್ ಮಾಡಿದ್ಲು. ಈ ನನ್ನ ಮಗಳೇ ಹಾಳು ಮಾಡ್ಕೊಂತಾವಳೆ.